ಹಳ್ಳಿಗಳಲ್ಲಿ ಕೆಲವೊಮ್ಮೆ ಸರಿಯಾದ ಆಸ್ಪತ್ರೆಗಳು ಮತ್ತು ಚಿಕಿತ್ಸೆಗಳು ಸಿಗದೇ ಇದ್ದಾಗ ಇಲ್ಲಿನ ಹಳ್ಳಿ ಜನ ನಾಟಿ ವೈದ್ಯರನ್ನೇ ಸಂಪರ್ಕಿಸುತ್ತಾರೆ. ಇಷ್ಟು ಖ್ಯಾತಿ ಹೊಂದಿರುವ ಈ ನಾಟಿ ವೈದ್ಯರನ್ನು ನಮ್ಮ ಆಯುಷ್ ಟಿವಿ ತಂಡ ಹುಡುಕಿಕೊಂಡು ಹೊರಟಿತ್ತು. ನಾವು ಈ ವೈದ್ಯರು ಇರುವ ಸ್ಥಳಕ್ಕೆ ತಲುಪುವ ಮೊದಲೇ ಇಲ್ಲಿ ಅನೇಕರು ಚಿಕಿತ್ಸೆಗಾಗಿ ಕಾಯುತ್ತಿದ್ದರು. ಮೊದಲಿಗೆ ನಾವು ಈ ನಾಟಿ ವೈದ್ಯರ ಬಳಿ ಚಿಕಿತ್ಸೆ ಪಡೆಯಲು ಬಂದಿರುವ ಮಾತನಾಡಿಸಿದೆವು. ಇವರ ಹೆಸರು ಉಷಾ ಸುಧೀಂದ್ರ, ಕೋಲಾರದ ಮಂಡಿಕಲ್ನವರು. ಇವರು ಹಲವು ವರ್ಷಗಳಿಂದ ಮಂಡಿ ನೋವಿನಿಂದ ಬಳಲುತ್ತಿದ್ದರಂತೆ. ಇವರು ಹೋಗದ ಆಸ್ಪತ್ರೆ ಇಲ್ಲ, ಕಾಣದ ವೈದ್ಯರಿಲ್ಲ. ನಾನು ಉಷಾ ಸುಧೀಂದ್ರ ಅಂತೇಳಿ, ಮುಳಬಾಗಲ ಹತ್ರ ಮಂಡಿಕಲ್ ಅಂತ ನಮ್ದು. ನನ್ಗೆ ಮಂಡಿ ನೋವಿತ್ತು. 1.5 ವರ್ಷದಿಂದ ಎಲ್ಲಾ ಹಾಸ್ಪಿಟ್ಲ್ಗಳು ತಿರುಗಿದೆ, ಆದ್ರೆ ನನ್ಗೇನು ಇದಾಗ್ಲಿಲ್ಲ. ತೋರಿಸಿ ಇನ್ನ ಕಾಲೆಲ್ಲ ತುಂಬಾ ಊದ್ಬಿಟ್ಟಿತ್ತು. ಬೆಂಗಳೂರಿನಲ್ಲೂ ಸಹ ಅನೇಕ ದೊಡ್ಡ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದರೂ ಯಾವುದೇ ಪ್ರಯೋಜನವಾಗಲಿಲ್ಲವಂತೆ. ಮುಳಬಾಗ್ಲಲ್ಲ, ಬೆಂಗಳೂರು ತುಂಬಾ ಹಾಸ್ಪಿಟ್ಲೇ ನೋಡಿದೆ. ಬೆಂಗಳೂರು ಆಯ್ತು, KGF ಆಯ್ತು, ನರ್ಸ್ ಡಾಕ್ಟರ್ ಹತ್ರ ಕೂಡ ಹೋಗಿದ್ದೆ. ಆದ್ರೂ ಏನು ಕಡಿಮೆ. 1 ವಾರಕ್ಕೆ ನನಗೆ ಸ್ವಲ್ಪ ರಿಲೀಫ್ ಆಯ್ತು. ಅದಕ್ಕೆ ಈ ವಾರನೂ ತಿರ್ಗಾ ಬಂದಿದ್ದೀನಿ. ನೋಡಿ ಇನ್ನ 4 ಜನ ಕರ್ಕೊಂಡ್ ಬಂದಿದ್ದೀನಿ. ಇವರು ಮಾತ್ರವಲ್ಲ, ಇಲ್ಲೊಬ್ಬ ಮಹಿಳೆ ಇದ್ದಾರೆ ನೋಡಿ. ಇವರಿಗೆ ಕತ್ತಿನ ಬಳಿ ದೊಡ್ಡದಾದ ಗಡ್ಡೆ ಬಂದಿತ್ತಂತೆ. ಇದು ದಿನ ಕಳೆಯುತ್ತಂತೆ ಊದಿಕೊಳ್ಳುತ್ತಾ ಹೋಯ್ತಂತೆ. ಅಲ್ಲ, ನಮ್ದು ಮೊದಲಲ್ಲಿ ನನ್ಗೆ ಇಲ್ಲಿ ಕತ್ತಲ್ಲಿ ಊದ್ಕೊಂಡಿತ್ತು, ಜಾಸ್ತಿ ದಪ್ಪ ಆಗಿತ್ತು. 4 ಜಾಗದಲ್ಲಿ ತೋರಿಸಿದ್ದು ವಾಸಿನೇ ಆಗಿಲ್ಲ. ಕೊನೆಗೆ ಈ ನಾಟಿ ವೈದ್ಯರ ಬಳಿಗೆ ಬಂದಾಗ ಇವರು ಔಷಧಗಳನ್ನು ಕತ್ತಿನ ಭಾಗಕ್ಕೆ ಕಟ್ಟಿ ವಾಸಿ ಮಾಡಿದ್ದಾರಂತೆ. ಇಲ್ಲಿಗೆ ಇವರು ಬಂದಿರುವುದು 2ನೇ ಬಾರಿಯಂತೆ. ಅವ್ರ ಸೊಪ್ಪು ಗಿಲ್ಮುಡ್ಕೆಗಲ್ಲು ಸೊಪ್ಪು ತಂದು ಕಟ್ಟ ಅಂತ ಹೇಳಿದ್ರು. ಇಲ್ಲಿಗೆ 2 ಸಲ ಬಂದಿದ್ದೆ. ಇವಾಗ ಸ್ವಲ್ಪ ವಾಸಿ, ಗಡ್ಡೆ ಇತ್ತು, ಅದು ಹೊಡೆದೋಗಿದೆ, ಇವಾಗ ವಾಸಿ ಆಗಿದೆ. ಇವರಷ್ಟೇ ಅಲ್ಲ, ಇಲ್ಲಿ ಇನ್ನೂ ಅನೇಕರಿದ್ದರು. ಆದರೆ ನಾವು ಇಲ್ಲೇ ಇದ್ದ ಒಬ್ಬ ಅಜ್ಜಿಯನ್ನು ಮಾತನಾಡಿಸಿದೆವು. ಇವರು ಬಂಗಾರಪೇಟೆಯಿಂದ ಬಂದಿರುವುದಾಗಿಯೂ ತಮ್ಮ ಮಂಡಿ ನೋವು ಹಾಗೂ ಇನ್ನೂ ಅನೇಕ ಸಮಸ್ಯೆಗಳ ಕುರಿತು ಇಲ್ಲಿಗೆ ಬಂದಿದ್ದಾರಂತೆ. ನಮಸ್ಕಾರ, ನನ್ನ ಹೆಸರು ಪದ್ಮಾವತಿ ಅಂತ. ನಾನು ಬಂಗಾರಪೇಟೆಯಿಂದ ಬಂದಿದ್ದೀನಿ. ಇಷ್ಟಕ್ಕೆ ಮುಂಚೆ ಮೊಣಕಾಲು ನೋವಿತ್ತು. ಈ ಹಿಂದೆ ಇವರು ಅನೇಕ ಆಸ್ಪತ್ರೆಗಳಲ್ಲಿ ತೋರಿಸಿದಾಗ ಅನೇಕ ವೈದ್ಯರು ಆಪರೇಷನ್ ಮಾಡಬೇಕೆಂದು ಹೇಳಿದ್ದರಂತೆ. ಎಲ್ಲ ಕಡೆನೂ ಬೆಂಗಳೂರಲ್ಲಿ ಶಾಪ್ಗಳಲ್ಲಿ ಎಲ್ಲ ತೋರಿಸಿದ್ವಿ. ಮೊಣಕಾಲು ನೋವು ಆಪರೇಷನ್ ಮಾಡಬೇಕು, ಮಂಡಿ ಚಿಪ್ಸ್ ಸೌದೋಗಿದೆ ಅಂತ ಹೇಳ್ತಾ ಇದ್ರು. ಆದರೆ ಆಪರೇಷನ್ ಇಲ್ಲದೆಯೇ ಈ ಅಜ್ಜಿಯ ಕಾಯಿಲೆಗಳನ್ನು ಈ ನಾಟಿ ವೈದ್ಯರು ಗುಣಪಡಿಸಿದ್ದಾರಂತೆ. ಬಂದು ತುಂಬಾ ಇವಾಗ ವಾಸಿ ಆಗಿದೆ. ಯಾವ ಸ್ಕ್ಯಾನಿಂಗು ಬೇಡ, ಆಪರೇಷನ್ ಬೇಡ ಅಂತ ತುಂಬಾ ವಾಸಿ ಆಗಿದೆ. ಈ ನಾಟಿ ವೈದ್ಯರು ಗುಣಪಡಿಸಿದಂತಹ ಅನೇಕರು ಇಲ್ಲಿಗೆ ಚಿಕಿತ್ಸೆಗೆಂದು ಹಾಗೂ ಔಷಧಿಗೆಂದು ಮತ್ತೊಮ್ಮೆ ಇಲ್ಲಿಗೆ ಬಂದಿದ್ದರು. ಆದರೆ ಇವರ ನಾಟಿ ಔಷಧ ಪದ್ಧತಿಗಳನ್ನು ಅನೇಕ ವರ್ಷಗಳಿಂದ ಬಹಳ ಹತ್ತಿರದಿಂದ ನೋಡಿದ್ದೇನೆ. ಇವರು ಕರ್ನಾಟಕದಲ್ಲಿ ಅತ್ಯಂತ ಖ್ಯಾತಿ ನಾಟಿ ವೈದ್ಯರು ಎಂದು ಪಕ್ಕದ ಹಳ್ಳಿಯ ಶಫಿ ಅವರು ಹೇಳುತ್ತಾರೆ. ನನ್ನ ಹೆಸರು ಸೈಯದ್ ಶಫಿಯುಲ್ಲಾ ಅಂತ, ಪಕ್ಕದಳ್ಳಿ ತಲಗುಂದ ಅಂತ. ನಮಗೆ ನಾವು ಚಿಕ್ಕವರಿದ್ದಾಗ ಇವ್ರ ಅಪ್ಪ ಅವರಿದ್ದ ಕಾಲದಾಗಿಂದ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಕಾಸೇ ಕಮ್ಮಿ ಸರ್, 0% ಹೇಳ್ಬೇಕಂದ್ರೆ. ಎಲ್ಲ ಬೆಟ್ಟ ಗುಡ್ಡ ಎಲ್ಲ ಇಲ್ಲೇ ಫಾರೆಸ್ಟ್ಗಳಲ್ಲಿ ಎಲ್ಲ ಅವರೇ ತಗೊಂಬಂದು ಸ್ವಂತ ಮಾಡಿ ಎಲ್ಲರಿಗೂ ಸವಲತ್ತು ಮಾಡ್ಕೊಡ್ತಾರೆ ಸರ್. ಸ್ಕಿನ್ನೇ ಆಗಿರ್ಬೋದು, ಕೈಕಾಲು ನೋವು ಏನೇ ಇರಲಿ ನಾಟಿ ವೈದ್ಯ ಮಾಡ್ತಾರೆ. ಒಳ್ಳೆ ರೆಸ್ಪಾನ್ಸು, ಒಳ್ಳೆ ಜನಗಳಿಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ. ಇನ್ನ ಕೊಡ್ತಾನೆ ಇದ್ದಾರೆ, ಮುಂದೆ ಕೊಡ್ತಾರೆ. ಇವರೆಲ್ಲರ ಮಾತುಗಳನ್ನು ಕೇಳುತ್ತಿದ್ದರೆ ಈ ನಾಟಿ ವೈದ್ಯ ಪದ್ಧತಿಯಲ್ಲಿ ಪಳಗಿರುವ ಈ ಖ್ಯಾತ ನಾಟಿ ವೈದ್ಯರು ಯಾರು ಎಂದು ತಿಳಿದುಕೊಳ್ಳುವ ಕುತೂಹಲ ಮೂಡುತ್ತಿದೆ ಅಲ್ಲವಾ? ಹೌದು ವೀಕ್ಷಕರೇ, ಈ ನಾಟಿ ವೈದ್ಯರು ಬಹಳಷ್ಟು ವಿಶೇಷ. ಯಾಕೆಂದರೆ ಇಲ್ಲಿಗೆ ಬರುವ ರೋಗಿಗಳ ಸಂಪೂರ್ಣ ಮಾಹಿತಿ ಪಡೆದು ಇವರ ಬಗ್ಗೆ ವಿವರಗಳನ್ನು ದಾಖಲಿಸಿಕೊಂಡಿರುತ್ತಾರೆ. ಮತ್ತೊಮ್ಮೆ ಅವರು ಇಲ್ಲಿಗೆ ಬಂದಾಗ ಅವರ ವಿವರಗಳು ಈ ನಾಟಿ ವೈದ್ಯರ ಬಳಿಯೇ ಇರುತ್ತವೆ. ಕಳೆದ ಬಾರಿ ಅವರಿಗೆ ನೀಡಿದ್ದ ಔಷಧಿ ಹಾಗೂ ಅವರು ಎಲ್ಲಿಂದ ಬಂದಿದ್ದರು ಎಂಬೆಲ್ಲ ವಿವರಗಳು ಇವರ ಬಳಿಯೇ ಇರುತ್ತವೆ. ಇವರು ವಾಸಿ ಮಾಡಿರುವಂತಹ ಅನೇಕ ರೋಗಿಗಳ ಚಿಕಿತ್ಸೆ, ಮುಂದು ಮತ್ತು ಚಿಕಿತ್ಸೆಯ ನಂತರ ಯಾವ ರೀತಿ ಗುಣವಾಗಿದ್ದಾರೆ ಎಂಬ ದಾಖಲಾತಿಗಳು ಕೂಡ ಇವೆ. ಅಂಗೈಯಲ್ಲಿ ಗಾಯ, ಬೆನ್ನು, ಕಾಲು, ಹೊಟ್ಟೆ ಭಾಗ ಹಾಗೂ ಸುಟ್ಟ ಗಾಯಗಳನ್ನು ವಾಸಿ ಮಾಡುತ್ತಾರಂತೆ. ಇದರೆಲ್ಲದರ ಕುರಿತಾಗಿಯೂ ಸಹ ಈ ವೈದ್ಯರ ಬಳಿ ದಾಖಲಾತಿಗಳಿವೆ. ಹೌದು ವೀಕ್ಷಕರೇ, ಇಲ್ಲಿಯವರೆಗೂ ನಾವು ಮತ್ತು ಚಿಕಿತ್ಸೆ ಪಡೆದವರು ಹೇಳುತ್ತಾ ಬಂದಿರುವುದು ಇದೇ ನಾಟಿ ವೈದ್ಯರ ಬಗ್ಗೆ. ಇವರೇ ನೋಡಿ, ಕೋಲಾರದ ವೇಮಗಲ್ ಬಳಿಯ ಧನಮಟ್ಟನಹಳ್ಳಿ ಗ್ರಾಮದ ಖ್ಯಾತ ನಾಟಿ ವೈದ್ಯರಾದ ವೆಂಕಟೇಶ್ ಮೂರ್ತಿ, ಸನ್ ಆಫ್ ರಾಮಕೃಷ್ಣಪ್ಪ.